ಹಲೋ ಕರ್ನಾಟಕ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ನ್ಯೂ ವಿಡಿಯೋ. ಸೊ ಕಳೆದ ವಿಡಿಯೋದಲ್ಲಿ ನಾವು ಟ್ರೆಂಡ್ ಅಂದರೆ ಏನು, ಕ್ಯಾಂಡಲ್ಸ್ ಬೇಸಿಕ್ಸ್ ಏನು, ಕ್ಯಾಂಡಲ್ಸ್ ಏನು, ಯಾವ ರೀತಿ ಓಪನ್ ಆದರೆ ಏನು ಅರ್ಥ, ಸೊ ಗ್ರೀನ್ ಕಲರ್ ಕ್ಯಾಂಡಲ್ ಅಂದರೆ ಏನು, ರೆಡ್ ಕಲರ್ ಕ್ಯಾಂಡಲ್ ಅಂದರೆ ಏನು, ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ, ಕರೆಕ್ಟಾ? ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ಯಾಂಡಲ್ಸ್ ಬಂದು ನಮಗೆ ಇಂಡಿಕೇಶನ್ ಅನ್ನು ಕೊಡುತ್ತೆ, ಅಂದರೆ ಟ್ರೆಂಡ್. ಸೊ ಒಂದು ಡೌನ್ ಟ್ರೆಂಡ್ ಇದೆ ಅಂದರೆ ಈ ಒಂದು ಡೌನ್ ಟ್ರೆಂಡ್ ಈ ಲೆವೆಲಲ್ಲಿ ಇಲ್ಲಿಗೆ ಬಂತು ಅಂತಂದಾಗ ಕ್ಲೋಸ್ ಆಗ್ಬೋದು. ಸೊ ಈ ಡೌನ್ ಟ್ರೆಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಸೊ ಇಲ್ಲಿಂದ ರಿವರ್ಸ್ ಆಗ್ಬೋದು ಅನ್ನುವಂಥ ಪಾಸಿಬಿಲಿಟಿ ಸಿಗ್ನಲ್ ಅನ್ನ ಕೊಡುವಂಥ ಕೆಲವೊಂದು ಕ್ಯಾಂಡಲ್ಸ್ ಎಲ್ಲ ನೋಡೋಣ. ಸೊ ಈಗಾಗಲೇ ನಾವು ನೋಡಿದೀವಿ ಸಿಂಗಲ್ ಕ್ಯಾಂಡಲ್ಸ್ ಬಗ್ಗೆ. ಓಕೆ, ಸೊ ಇವಾಗ ನಾವು ನೋಡ್ತಾ ಇರೋವಂಥದ್ದು ಸಿಂಗಲ್ ಕ್ಯಾಂಡಲ್ಸ್ ರಿವರ್ಸಲ್ ಆಗುವಂಥ ಕ್ಯಾಂಡಲ್ಸ್. ಓಕೆ, ಸೊ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಇಟ್ ವಿಲ್ ಗಿವ್ ಯು ದ ಅಲರ್ಟ್. ಓಕೆ, ಸೊ ಇವಾಗ ಏನು ಡೌನ್ ಟ್ರೆಂಡ್ ನಡೀತಾ ಇದೆ, ಈ ಡೌನ್ ಟ್ರೆಂಡ್ ಕಂಪ್ಲೀಟ್ ಆಗಿ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಅಲರ್ಟ್ ಅನ್ನ ಕೊಡುವಂತ ಒಂದು ಕ್ಯಾಂಡಲ್ ಅಂದ್ರೆ ಬುಲ್ಲಿಶ್ ಸಿಂಗಲ್ ಕ್ಯಾಂಡಲ್. ಓಕೆ, ಸೊ ಇಲ್ಲಿಂದ ಈ ನೆಕ್ಸ್ಟ್ ಒಂದು ಬುಲ್ಲಿಶ್ ಸೈನ್ ಆಗಬಹುದು ಅನ್ನುವಂತ ಒಂದು ಅಲರ್ಟ್ ಕೊಡುವಂತ ಕ್ಯಾಂಡಲ್. ಅಗೇನ್ ಒಂದು ಬುಕ್ಕು ಪೆನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಏನ್ ಕ್ಯಾಂಡಲ್ಸ್ ನೋಡ್ತೀರಾ ಅದನ್ನ ಬರ್ಕೊಳ್ಳಿ, ಓಪನ್ ಆಗಿ ಕ್ಲೋಸು ಅಂಡ್ ಟ್ರೆಂಡ್. ಸೊ ಇದು ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇದರದ್ದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ಕ್ಯಾಂಡಲ್ಸ್ ನಿಮಗೆ ಅಕ್ಯುರೇಟ್ ಆಗಿ ಸಿಗಬೇಕು ಅಂದ್ರೆ ಅದೇನು ಅನ್ನೋದನ್ನ ನಾನು ಹೇಳ್ತೀನಿ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ನೋಡೋಣ ಸೊ ಯಾವ ಕ್ಯಾಂಡಲ್ ಏನು ಅಂತ ಹೇಳಿ. ಸೊ ಒಂದು ಡೌನ್ ಟ್ರೆಂಡ್ ಅಲ್ಲಿ ಓಕೆ ಮಾರ್ಕೆಟ್ ಲೋಗಳನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರೈಸು ಫಾಲ್ ಆಗ್ತಿರುವಂತ ಒಂದು ಟೈಮ್ ಅಲ್ಲಿ ಸೊ ಈ ರೀತಿಯ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದ್ರೆ, ಇಷ್ಟು ದೊಡ್ಡದು ಅಂತಲ್ಲ, ನಿಮ್ಗೆ ದೊಡ್ಡದಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ಕ್ಯಾಂಡಲ್ ಅನ್ನ ದೊಡ್ಡದಾಗಿ ಫಾರ್ಮ್ ಮಾಡಿದ್ದೀನಿ. ಓಕೆ, ಸೊ ಇಟ್ ಮೇ ಬಿ ಅ ರಿವರ್ಸಲ್ ಅಲರ್ಟ್ ಕ್ಯಾಂಡಲ್ ಅಂತ ಹೇಳ್ಬೋದು. ಓಕೆ, ಸೊ ಈ ಕ್ಯಾಂಡಲ್ಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಇಟ್ಸ್ ಎನ್ ಹ್ಯಾಮರ್ ಕ್ಯಾಂಡಲ್, ಅಂದ್ರೆ ಸುತ್ತಿಗೆಯ ರೂಪದಲ್ಲಿರುವಂತ ಒಂದು ಕ್ಯಾಂಡಲ್ ಇದಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಂಡಲ್ ಅಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಸೊ ಇದು ಒಂದು ಡೌನ್ ಟ್ರೆಂಡ್ ಅಲ್ಲಿ ಬಂದಿರಬೇಕು. ಓಕೆ, ಫಸ್ಟ್ ಸೊ ಡೌನ್ ಟ್ರೆಂಡ್ ಅಲ್ಲಿ ಬಂದಿರಬೇಕು. ಎರಡನೇದು ಈ ಕ್ಯಾಂಡಲ್ ನ ಬಾಡಿ ಏನಿರುತ್ತೆ ಇದು ಜಸ್ಟ್ 20% ಕಮ್ಮಿ ಇರಬೇಕು. ಓಕೆ, ಅಂಡ್ ಈ ಹೈ ಏನಿರುತ್ತೆ ಇಲ್ಲೊಂದು ಸಣ್ಣದಾಗಿ ಒಂದು ಶ್ಯಾಡೋ ಇದ್ರೆ ಓಕೆ. ಓಕೆ, ಸ್ವಲ್ಪ ಅಂದ್ರೆ ಮೇ ಬಿ ಅರ್ಧ ಇಂದ ಎಷ್ಟು 0.5 ಇಂದ 1% ವರೆಗೂ ಇದ್ರೆ ನಡೆಯುತ್ತೆ. ಓಕೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು, ದೊಡ್ಡದಾಗಿ ತುಂಬಾ ದೊಡ್ಡದಾಗಿರಬಾರ್ದು. ಟೋಟಲ್ ಬಾಡಿಯಲ್ಲಿ 0.5 ಇಂದ 1% ವರೆಗೂ ಇದ್ರೆ ನಡೆಯುತ್ತೆ. ರಿಮೈನಿಂಗ್ 90 to 20% ಏನಿರಬೇಕು ಈ ಕ್ಯಾಂಡಲ್ನ ಬಾಡಿ ಆಗಿರಬೇಕು. ಓಕೆ, ಸೊ 20% ಬಾಡಿ. ಓಕೆ, ನಾನು ಹೇಳ್ತೀನಿ, ಇಲ್ಲಿ ಬರೆಯೋದು ಏನಿರುತ್ತೆ ಅದನ್ನ ನೀವು ಬರ್ಕೊಳ್ಳಿ, ನಾನು ಹೇಳ್ತಾ ಅಂತ. ಅಂಡ್ ರಿಮೈನಿಂಗ್ ಏನಿರುತ್ತೆ 80 to 78% ವರೆಗೂ ನಮ್ಗೇನು ರಿಮೈನಿಂಗ್ ಬರುತ್ತೆ ಶ್ಯಾಡೋ ಎಲ್ಲ ಬಿಟ್ಟು ಅದು ಬಂದು ಶ್ಯಾಡೋ ಆಗಿರಬೇಕು. ಓಕೆ, ಸೊ ಇದು ನಮಗೆ ಥರ್ಡ್ ರೂಲ್. ಸೊ ಇಲ್ಲಿ ಓಪನ್ ಏನಾಗಿರುತ್ತೆ ಅಗೇನ್ ನಮ್ಗೆ ಇಲ್ಲಿ ಗೊತ್ತಿದೆ. ಸೊ ಇದು ಬಂದು ಓಪನ್, ಇದು ಬಂದು ಕ್ಲೋಸ್ ಆರ್ ಹೈ, ಅಂಡ್ ಇದು ಹೈ ಆದ್ರೂ ನಡೆಯುತ್ತೆ ಬಟ್ ಅದು ತುಂಬಾ ಚಿಕ್ಕದಾಗಿರ್ಬೇಕು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಇದು ಬಂದು ಲೋ, ಕರೆಕ್ಟಾ? ಅಂಡ್ ಇದು ಡೌನ್ ಟ್ರೆಂಡ್ ಅಲ್ಲೇ ಬಂದಿರಬೇಕು. ಓಕೆ, ಸೊ ಈ ತರ ಆಯ್ತು ಅಂತಂದ್ರೆ ಸೊ ದೇರ್ ಆರ್ ಪಾಸಿಬಿಲಿಟೀಸ್ ಇಲ್ಲಿಂದ ಒಂದು ಅಪ್ ಟ್ರೆಂಡ್ಗೆ ಮೂವ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿರುವಂತ ಜಾಸ್ತಿ ಟೈಮ್ ಫಾರ್ಮ್ ಆಗುವಂತ ಒಂದು ಕ್ಯಾಂಡಲ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಂಡಲ್. ಹಾಗಾಗಿ ಫಸ್ಟ್ ಇದನ್ನೇ ತಗೊಂಡಿದ್ದೀನಿ ನಾನು. ಓಕೆ, ಸೊ ನಾನು ಪರ್ಸನಲಿ ಫಾಲೋ ಮಾಡುವಂತ ಒಂದು ಕ್ಯಾಂಡಲ್ ಕೂಡ ಹೌದು ಇದು. ಸೊ ಈ ಕ್ಯಾಂಡಲ್ ಅಲ್ಲಿ ಇನ್ನೊಂದು ನೀವು ನೆನ್ಪಿಟ್ಕೊಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್, ಡೌನ್ ಟ್ರೆಂಡ್ ಅಲ್ಲೇ ಆಗಬೇಕು. ಓಕೆ, ಇದು ಅಪ್ ಟ್ರೆಂಡ್ ಆಯ್ತು ಅಂತಂದ್ರೆ ಇದಕ್ಕೆ ಬೇರೆ ನೇಮ್ ಬರುತ್ತೆ. ಓಕೆ, ಇದೇ ಉಲ್ಟಾ ಆಯ್ತು ಅಂತಂದ್ರೆ ಇದಕ್ಕೆ ಬೇರೆ ನೇಮ್ ಇರುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇದನ್ನ ಡ್ರಾ ಮಾಡಿಟ್ಕೊಳ್ಳಿ, ಇದರ ರೂಲ್ಸ್ ಏನಿರುತ್ತೆ ಅದನ್ನ ಡ್ರಾ ಮಾಡಿಟ್ಕೊಳ್ಳಿ. ಮತ್ತೆ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ರಿವರ್ಸಲ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಇದು ನಿಮಗೆ ಹೈಯರ್ ಟೈಮ್ ಫ್ರೇಮ್ಗಳಲ್ಲಿ ಮಾತ್ರ ವರ್ಕ್ ಆಗುವಂಥದ್ದು, ಅಂದ್ರೆ 1 hour ಟೈಮ್ ಫ್ರೇಮ್, 4 hour ಟೈಮ್ ಫ್ರೇಮ್, 1 day ಟೈಮ್ ಫ್ರೇಮ್ ಅಥವಾ 1 week ಟೈಮ್ ಫ್ರೇಮ್. ಸೊ ಈ ತರದ್ದು ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ನಿಮ್ಗೆ ಇದು ಅಕ್ಯುರೇಟ್ ಆಗಿ ರಿವರ್ಸಲ್ ಆಗುವಂತ ಪಾಸಿಬಿಲಿಟೀಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ತುಂಬಾ ಜನ ಇದನ್ನ 5 minutes ಅಲ್ಲಿ, 15 minutes ಅಲ್ಲಿ, 30 minutes ಅಲ್ಲೆಲ್ಲ ನೋಡ್ತಾರೆ. ಓಕೆ, ಸೊ ಅಲ್ಲಿ ಆಗಲ್ಲ ಅಂತಲ್ಲ, ಬಟ್ ಆಗುವಂತ ಸಾಧ್ಯತೆ
ಕಂಪೇರಿಟಿವ್ಲಿ ನೀವು 1 ಅವರ್ 4 ಅವರ್ ಕಂಪೇರ್ ಮಾಡ್ಕೊಂಡಾಗ ಕಮ್ಮಿ ಇರುತ್ತೆ. ಹಾಗಾಗಿ ಈ ಕ್ಯಾಂಡಲ್ಸ್ ನಾನೇನು ಇವತ್ತು ರಿವರ್ಸಲ್ ಕ್ಯಾಂಡಲ್ಸ್ ಏನು ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ಈಗ, ಸೊ ಈ ಕ್ಯಾಂಡಲ್ಸ್ ಏನಿರುತ್ತೆ ಇದನ್ನೆಲ್ಲ ಆದಷ್ಟು ಹೈಯರ್ ಟೈಮ್ ಫ್ರೇಮ್ಗಳಲ್ಲೇ ನೋಡಿ. ಯಾಕಂದರೆ ನಾನು ಇದೆಲ್ಲ ನಿಮಗೆ ಇಂಪಾರ್ಟೆಂಟಾಗಿ ಹೇಳಬೇಕು. ಏನಕ್ಕೆ ಅಂದರೆ ನೀವು ಪೇ ಮಾಡಿ ಒಂದು ಕೋರ್ಸನ್ನು ತೊಗೊಂಡಿದ್ದೀರಾ, ಕರೆಕ್ಟಾ? ಸೊ ನೀವೇನು ಪೇ ಮಾಡಿದ್ದೀರಾ ಅದು ತುಂಬ ಕಮ್ಮಿ ಅಂತ ಅನ್ನಿಸ್ತಿರ್ಬೋದು ತುಂಬ ಜನಕ್ಕೆ, ಬಟ್ ನಾನು ಕೊಡೋವಂಥ ವ್ಯಾಲ್ಯೂ ತುಂಬ ಜಾಸ್ತಿ ಇರುವಂಥದ್ದು, ರೈಟ್? ಸೊ ಹಾಗಾಗಿ ಆದಷ್ಟು ಇದನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ನಿಮಗೆ ಇದರ ಅಕ್ಯುರಸಿ ಏನಿರುತ್ತೆ, ಪ್ರಾಬಬಿಲಿಟೀಸ್ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ನಿಮಗೆ ಹೋಮ್ವರ್ಕ್ ಏನಪ್ಪ ಅಂತಂದರೆ ಈ ಥರದ ಕ್ಯಾಂಡಲ್ಸ್ ಏನಿರುತ್ತೆ ಅದನ್ನು ನೀವು ಚಾಟಲ್ಲಿ ಓಪನ್ ಮಾಡಿ ಆ ಚಾಟಲ್ಲಿ ರೌಂಡ್ ಮಾಡಿ ನನಗೆ ಕಳಿಸ್ಬೇಕು. ಸೊ ಈ ಕಂಪ್ಲೀಟ್ ಟೆಕ್ನಿಕಲ್ದು ಏನು ಸೀರೀಸ್ ಇರುತ್ತೆ ಅದು ಕಂಪ್ಲೀಟ್ ಆದಮೇಲೆ, ಓಕೆ? ಯಾಕಂದರೆ ನಿಮ್ಗೆ ಇನ್ನೂ ಚಾಟ್ ನೋಡೋದು ಎಲ್ಲಿ ನೋಡಬೇಕು ಅದೆಲ್ಲ ಗೊತ್ತಿಲ್ಲ. ಹಾಗಾಗಿ ಸೊ ಅದು ಬಂದಾದ್ಮೇಲೆ ನೀವು ನೋಡಬೇಕಾಗಿರುತ್ತೆ. ಹಾಗಾಗಿ ಈ ಕ್ಯಾಂಡಲ್ಸನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ಫೈನಲಿ ಇದರ ಕನ್ಕ್ಲೂಷನ್ ಏನು ವಿಡಿಯೋಸ್ ಬರುತ್ತೆ ಅದರಲ್ಲಿ ನಾನು ಇದ್ರ ಬಗ್ಗೆ ನಿಮ್ಗೆ ಏನು ಅಸೈನ್ಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಇದನ್ನು ನಾನು ಕಂಪ್ಲೀಟ್ ಡಿಲೀಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾಯಿತು ಅಂತಂದರೆ ಇದೇ ರೀತಿಯ ಒಂದು ಕ್ಯಾಂಡಲ್, ಬಟ್ ಈ ಕ್ಯಾಂಡಲ್ ಏನಪ್ಪ ಡಿಫ್ರೆನ್ಸು ಅಂತಂದರೆ ಅಗೇನ್ ಇದು ಕೂಡ ಡೌನ್ ಟ್ರೆಂಡಲ್ಲಿ ಬರುತ್ತೆ, ರಿವರ್ಸಲ್ ಇದೆ, ಓಕೆ? ಸೊ ಇವಾಗ ನಾವು ನೋಡಿದಂಥ ಕ್ಯಾಂಡಲಲ್ಲಿ ಬಾಡಿ ಮೇಲ್ಗಡೆ ಇತ್ತು, ಸೊ ಇದರಲ್ಲಿ ಬಾಡಿ ಕೆಳಗಡೆ ಇದೆ, ಅಷ್ಟೇ ಡಿಫ್ರೆನ್ಸ್. ಇದನ್ನು ನಾವೇನು ಹೇಳ್ತೀವಿ ಅಂದರೆ ಇನ್ವರ್ಟೆಡ್ ಹ್ಯಾಮರ್, ಅಂದರೆ ಸುತ್ತಿಗೆನ ಉಲ್ಟಾ ಹಿಡಿದಿರೋ ಅಂಥ ಒಂದು ರೂಪದಲ್ಲಿ ಕಾಣುವಂಥ ಒಂದು ಕ್ಯಾಂಡಲ್. ಇದು ಅಗೇನ್ ಡೌನ್ ಟ್ರೆಂಡಲ್ಲಿ ಬರುವಂಥದ್ದು. ಆ್ಯಂಡ್ ಈ ಒಂದು ಕ್ಯಾಂಡಲ್ಗಳನ್ನು ನೋಡಿದಾಗ ಸೊ ಟ್ರೇಡರ್ದು ಸೈಕಾಲಜಿ ಏನು ಅಂತ ಕೂಡ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ನಮ್ಮ ಪ್ರೀವಿಯಸ್ ಕ್ಯಾಂಡಲನ್ನು ನೋಡಿದಾಗ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಇನ್ನೊಂದು ವಿಷಯ ನಾನು ಹೇಳಿಬಿಡ್ತೇನೆ. ಸೊ ಇವಾಗ ಒಂದು ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿ ಇರಬೇಕಾದ್ರೆ ಅಂದರೆ ಸೆಲ್ಲರ್ಸ್ ಆರ್ ಫುಲ್ಲಿ ಆಕ್ಟಿವ್ ಅಂತ ನಮಗೆ ಗೊತ್ತಾಗ್ತಿದೆ, ಕರೆಕ್ಟಾ? ಸೊ ಹಾಗಾಗಿ ನಮಗೆ ಇಲ್ಲಿವರೆಗೂ ಬಂದಿದೆ. ಫಾರ್ ಎಕ್ಸಾಂಪಲ್ ಇದರ ಪ್ರೈಸ್ ಬಂದು ಒಂದು 100 ರೂಪೀಸ್ ಅಂತ ಇಟ್ಕೊಳ್ಳೋಣ, ಇಲ್ಲಿಗೆ ಒಂದು 100 ರೂಪೀಸ್ ಅಂತ ಇಟ್ಕೊಳ್ಳೋಣ. 100 ರೂಪೀಸಿಗೆ ಬಂದಿದ್ದು ಒಂದು 90 ರೂಪೀಸಿಗೆ ಬಂದ ಮೇಲೆ, ಓಕೆ, ಒಂದು 90 ರೂಪೀಸಿಗೆ ಬಂದ ಮೇಲೆ ಅಂದರೆ ಇಲ್ಲಿವರೆಗೂ ಇದೇನಾಗಿತ್ತು, ರೆಡ್ ಆಗಿದ್ದಿರುತ್ತೆ. ಇಲ್ಲಿವರೆಗೂ ಬಂದಾಗ ಏನಾಗಿರುತ್ತೆ, ರೆಡ್ ಕಲರಲ್ಲಿ ಇದ್ದಿರುತ್ತೆ ಕ್ಯಾಂಡಲ್. ಸೊ ಯಾವಾಗ ಈ ಪ್ರೈಸ್ ಟ್ರಿಗರ್ ಆಯಿತು, ಸೊ ಬೈಯರ್ಸ್ ಏನಾದರೂ ಆಕ್ಟಿವೇಟ್ ಆದರು, ಬೈಯರ್ಸು ಬೈ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಎಲ್ಲಿವರೆಗೂ ಅಂತಂದರೆ 110ಗೆ ಎಕ್ಸಾಂಪಲ್ಗೆ. ಸೊ ಇಲ್ಲಿಗೆ ಬಂದು ಇದನ್ನು ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲನ್ನು ಕ್ಲೋಸ್ ಮಾಡಿದ್ರು, ರೈಟ್? ಸೊ ಇದು ಹೈ ಕೂಡ ಆಗಿತ್ತು ಆ್ಯಂಡ್ ಕ್ಲೋಸ್ ಕೂಡ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನಮಗೆ ಅರ್ಥ ಮಾಡ್ಕೋಬೇಕಾಗಿರುವಂಥ ಸೈಕಾಲಜಿ ಏನು, ಈ ಕ್ಯಾಂಡಲಿಂದ ಇರುವಂಥ ಒಂದು ಲಾಜಿಕ್ ಏನು ಅಂತಂದರೆ ನೋಡಿ, ಒಂದು ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿ ತುಂಬ ಜನ ಸೆಲ್ಲರ್ಸ್ ಇದ್ದರು. ಹಾಗಾಗಿ ಪ್ರೈಸ್ ಏನಾಗ್ತಾ ಇತ್ತು, ಕಂಪ್ಲೀಟ್ ಆಗಿ ಡೌನ್ ಬರ್ತಿತ್ತು. ಲೆಟ್ಸ್ ಅಸ್ಯೂಮ್ ಒಂದು 100 ಜನ ಸೆಲ್ಲರ್ ಇದ್ದಾರೆ ಅಂತ. ಸೊ 100 ಜನ ಸೆಲ್ಲರ್ಸ್ ಹತ್ರ ಏನೆಲ್ಲ ಕ್ವಾಂಟಿಟಿ ಸ್ಟಾಕು, ಕ್ರಿಪ್ಟೋನೋ, ಫಾರೆಕ್ಸು, ವಾಟ್ ಎವರ್ ಅವ್ರ ಹೋಲ್ಡಿಂಗ್ ಇತ್ತು ಅದನ್ನು ಕಂಪ್ಲೀಟ್ ಆಗಿ ಸೊ ಇಲ್ಲಿಂದ ಇಲ್ಲಿವರೆಗೂ ಏನು ಮಾಡ್ಕೊಂಬಂದಿದ್ದಾರೆ, ಸ್ಕ್ವೇರ್ ಆಫ್ ಮಾಡ್ಕೊಂಬಂದಿದ್ದಾರೆ. ಸೊ ಇಲ್ಲಿ ಬಂದಾಗ ಏನಾಯಿತು, ಸೊ ಈ ಬೈಯರ್ಸ್, ಈ ಸೆಲ್ಲರ್ಸ್ ಯಾರಿದ್ದಾರೆ ಇವರೆಲ್ಲ ಕಂಪ್ಲೀಟ್ ಆಗಿ 90 to 95% ಕಂಪ್ಲೀಟ್ ಆಗಿ ಕ್ಲೋಸ್ ಆದರು. ಅಂದರೆ ಅವ್ರ ಪೊಸಿಷನ್ಸ್ ಏನಿರುತ್ತೆ ಕ್ಲೋಸ್ ಆದರು. ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆದರು, ಓಕೆ? ಅಂದರೆ ಯಾರು ಬೈಯರ್ಸ್ ಇಷ್ಟೊತ್ತು ಇವ್ರು ಕೊಟ್ಟಿದ್ದನ್ನೆಲ್ಲ ತಗೊಂಡ್ರು, ಸೊ ಅವರ ಕೌಂಟ್ ಏನಾಯಿತು, ಹೆಚ್ಚಾಯಿತು ಸೆಲ್ಲರ್ಗಿಂತ. ಅಂದರೆ ಕೊಡೋರ್ಗಿಂತ ತಗೊಳ್ಳೋರ ಒಂದು ಸಂಖ್ಯೆ ಏನಾಯಿತು, ಹೆಚ್ಚಾಗ್ತಾ ಹೋಯಿತು. ಸೊ ಹೈಯರ್ ಕ್ವಾಂಟಿಟಿಯಲ್ಲಿ ತಗೊಳಕ್ಕೆ ಹೋಗಿದ್ರು. ಸೊ ಹಾಗಾಗಿ ಏನಾಗುತ್ತೋ ಇಲ್ಲಿ ಬೈಯರ್ಸ್ ಜಾಸ್ತಿ ಆದರು. ಸೊ ಬೈಯರ್ಸ್ ಆಕ್ಟಿವೇಟ್ ಆದರು ಅನ್ನುವಂಥ ಇಂಡಿಕೇಶನನ್ನು ಇದು ಕೊಡ್ತಾ ಇದೆ. ಸೊ ಈ ಒಂದು ಬೈಯರ್ಸ್ ಆಕ್ಟಿವೇಟ್ ಆಗಿದ್ದರಿಂದ ಸಲುವಾಗಿ ಸೊ ನಮಗೆ ಈ ರೀತಿಯ ಒಂದು ದೊಡ್ಡ ಶ್ಯಾಡೋ ನಮಗೆ ಕಾಣಿಸ್ತಾ ಇರೋಂಥದ್ದು. ಅಂದರೆ ಬೈಯರ್ಸು ಆಕ್ಟಿವೇಟ್ ಆದರು, ಬೈಯರ್ಸು ಸೆಲ್ಲರ್ಸ್ಗಿಂತ ಸ್ವಲ್ಪ ಜಾಸ್ತಿ ಆದರು ಅನ್ನೋ ಕಾರಣಕ್ಕಾಗಿ ಇದು ಕ್ರಿಯೇಟ್ ಆಯಿತು ಅಂತ ಅನ್ಕೋಬೋದು, ಓಕೆ? ಸೊ ಇದು ಈ ಒಂದು ಕ್ಯಾಂಡಲ್ನ ಹಿಂದೆ ಇರುವಂಥ ಲಾಜಿಕ್. ಆ್ಯಂಡ್ ಈ ಕ್ಯಾಂಡಲ್ ಇದೇ ಕಲರಲ್ಲಿ ಆಗಿರಬೇಕು ಅಂತ ಏನಿಲ್ಲ, ಗ್ರೀನಲ್ಲೇ ಆಗಿರಬೇಕು ಅಂತ ಏನಿಲ್ಲ. ಸಮ್ ಟೈಮ್ ಇದು ರೆಡ್ಡಲ್ಲಿ ಕೂಡ ಕ್ಲೋಸ್ ಆಗುತ್ತೆ. ರೆಡ್ಡಲ್ಲಿ ಕ್ಲೋಸ್ ಆದರೂ ಕೂಡ ಇದನ್ನು ನಾವು ಹ್ಯಾಮರ್ ಅಂತಲೇ ತಗೊಳ್ತೀವಿ. ಸೊ ರೆಡ್ಡಲ್ಲಿ ಕ್ಲೋಸ್ ಆಯಿತು ಅಂತ ಅಂದರೆ ಏನಪ್ಪ ಡಿಫ್ರೆನ್ಸ್, ಯಾಕೆ ಇದು ಓಕೆ ಅಂತ ಕೇಳೋದಾಯಿತು ಅಂದರೆ ಬಿಕಾಸ್ ಇಲ್ಲಿ ಓಪನ್ ಮತ್ತು ಕ್ಲೋಸ್ ಏನಿರುತ್ತೆ ತುಂಬ ಹತ್ರ ಇದೆ, ಕರೆಕ್ಟಾ? ತುಂಬ ನಿಯರ್ ಬೈ ಇದೆ. ಹಾಗಾಗಿ ಈ ಕಲರನ್ನು ನಮ್ಗೆ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಸೊ ನಾವು ಆಲ್ರೆಡಿ 3 ರೂಲ್ ಬರ್ಕೊಂಡಿದ್ವಲ್ಲ, 4th ರೂಲ್ ಹಾಕೊಳ್ಳಿ, ಕಲರ್ ನಮಗೆ ಮ್ಯಾಟ್ರ್ ಆಗಲ್ಲ, ಓಕೆ?
ಅಂಡ್ ಈ ಕಲರ್ ಮ್ಯಾಟ್ರ್ ಆಗಲ್ಲ. ಸೊ ನೆಕ್ಸ್ಟ್ ನಾವು ಇದನ್ನ ನೋಡ್ಕೊಂಡು ಟ್ರೇಡಿಂಗ್ ತಗೊಳ್ತೀವಿ. ಓಕೆ, ನಾವು ಎಂಟ್ರಿ ತಗೊಳ್ತೀವಿ ಅಂತಂದ್ರೆ ಎಲ್ಲಿ ತಗೋಬೇಕು ಅಂಡ್ ನಮ್ಮ ಸ್ಟಾಪ್ ಲಾಸ್ ಏನು, ಎಂಟ್ರಿ ಏನು, ಇವೆಲ್ಲ ನಿಮಗೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಅಂಡ್ ನೀವು ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಅಂಡ್ ಈ ಒಂದು ಕ್ಯಾಂಡಲ್ನ ನೀವು ನೋಡಿದ್ಮೇಲೆ ನಿಮ್ಮ ಎಂಟ್ರಿ ಯಾವಾಗ ಅಂತ ಕೇಳಿದ್ರೆ ಈ ಕ್ಯಾಂಡಲ್ನ ಹೈ ಏನಿರುತ್ತೆ, ಓಕೆ, ಹೈ ಅಥವಾ ಕ್ಲೋಸ್ ಏನಿರುತ್ತೆ ಇದನ್ನ ಬ್ರೇಕ್ ಮಾಡಿ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ದಟ್ ಶುಡ್ ಬಿ ಎ ಗ್ರೀನ್ ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ ಏನಿರುತ್ತೆ ಹೊಸದಾಗಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಅನ್ಕೊಳ್ಳಿ. ಸೊ ಈ ಗ್ರೀನ್ ಕ್ಯಾಂಡಲ್ ಏನಿರುತ್ತೆ ಇದು ಬಂದು ಕ್ಲೋಸ್ ಆಗಬೇಕು. ಓಕೆ, ಸೊ ಎಲ್ಲಿವರೆಗೂ ಕ್ಲೋಸ್ ಆಗಲ್ವೋ ಅಥವಾ ಅದು ಬ್ರೇಕ್ ಆದರೂ ಆಗಬೇಕು. ಅಟ್ಲೀಸ್ಟ್ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಏನಿರುತ್ತೆ ನೆಕ್ಸ್ಟ್ ಬರುವಂಥ ಕ್ಯಾಂಡಲ್ಲು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ನೋಡಿ. ಯಾವುದೇ ಕ್ಯಾಂಡಲ್ಸ್ ತಗೊಳ್ಳಿ, ನಾನು ಈ ಮುಂದಿನ ಯಾವುದೇ ಸಬ್ಜೆಕ್ಟ್ ತಗೊಳ್ತೀನಿ ಅಂದ್ರೂ ಕೂಡ ಎಲ್ಲ ಕೂಡ ಕ್ಲೋಸಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಯಾವುದೇ ಒಂದು ಕ್ಯಾಂಡಲ್ನ ಕ್ಲೋಸಿಂಗ್ ತುಂಬ ಇಂಪಾರ್ಟೆಂಟ್. ಓಕೆ, ಯಾಕೆಂದರೆ ಈ ಕ್ಲೋಸಿಂಗ್ ಆದ ನಂತರನೇ ಇದು ರೆಡ್ ಗ್ರೀನ್ ಹ್ಯಾಮರ್ ಹ್ಯಾಂಗಿಂಗ್ ಮೇನ ವಾಟ್ ಎವರ್ ನಾವೇನು ನೋಡ್ತೀವಿ ಮುಂದಿನ ಕ್ಯಾಂಡಲ್ಗಳು ಎಲ್ಲದೂ ಕೂಡ ಕ್ಲೋಸಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು. ಸೊ ಈ ಹೈ ಏನಿರುತ್ತೆ ಇದು ಕಟ್ ಆದಮೇಲೆ ಅಂದರೆ ಇದು ಬ್ರೇಕ್ ಆದ ನಂತರ ನಮ್ಮ ಎಂಟ್ರಿ ಆಗುತ್ತೆ. ಓಕೆ, ಇದು ನಮ್ಮ ಎಂಟ್ರಿಗೆ ಇರುವಂಥ ಸಾಧ್ಯತೆ. ಹಾಗಾದರೆ ನಮ್ಮ ಸ್ಟಾಪ್ ಲಾಸ್ ಯಾವುದು ಅಂತ ಕೇಳಿದ್ರೆ ಸೊ ಇದ್ರ ಲೋ ಏನಿರುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ನ ಲೋ ಏನಿರುತ್ತೆ ಅಲ್ಲಿಂದ ಒಂಚೂರು ಕೆಳಗಡೆ ಮೇ ಬಿ ಒಂದು 2-5 ಪಾಯಿಂಟ್ ಅಥವಾ ನೀವು ಏನು ತಗೊಳ್ತೀರಾ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಅಕಾರ್ಡಿಂಗ್ಲಿ, ಬಟ್ ಎಕ್ಸಾಕ್ಟ್ಲಿ ಇದಕ್ಕೆ ಇಡಬೇಡಿ, ಒಂಚೂರು ಕೆಳಗಡೆ ನಿಮ್ಮ SL ಆಗುತ್ತೆ. SL ಅಂದರೆ ಸ್ಟಾಪ್ ಲಾಸ್. ಓಕೆ, ಸೊ ಇದು ನಿಮ್ಮ ಎಂಟ್ರಿ ಅಂದರೆ ಈ ಹೈ ಬ್ರೇಕ್ ಆಗ್ತಾ ಇದ್ದಾಗ ನಿಮ್ಮ ಎಂಟ್ರಿ ಆಗುತ್ತೆ ಆ್ಯಂಡ್ ಇದು ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಹಾಗಾದ್ರೆ ನಿಮ್ಮ ಟಾರ್ಗೆಟ್ ಏನು ಅಂತ ಕೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ದು ಏನು ರೇಂಜ್ ಇರುತ್ತೆ, ಓಕೆ, ಇದರ 2 ಭಾಗ ಅಂದರೆ 2 ಗುಣ ನಿಮ್ಮ ಟಾರ್ಗೆಟ್ ಆಗುತ್ತೆ ಅಂದ್ರೆ ಅಥವಾ 1.5 ಗುಣ. ಓಕೆ, ಸೊ ಇದು ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇದರ ಒಂದು ಪಾಯಿಂಟ್ಸ್ ಅಂತ ತಗೊಳ್ಳೋದಾದ್ರೆ 10 ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ, ಈ ಐಯಿಂದ ಈ ಲೋಗೆ 10 ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಟಾರ್ಗೆಟ್ ಎಷ್ಟಾಗಿರುತ್ತೆ ಅಂತಂದ್ರೆ 1.5x ಅಂದರೆ 15 ಪಾಯಿಂಟ್ ನಿಮ್ಮ ಟಾರ್ಗೆಟ್ ಆಗುತ್ತೆ ಟೇಕ್ ಪ್ರಾಫಿಟ್. ಓಕೆ, ಅಥವಾ 20 ಪಾಯಿಂಟ್ ಇರುತ್ತೆ. ಅಗೇನ್ ನೀವು ನೋಡಿಕೊಂಡು ಟೆಕ್ನಿಕಲಿ ಇದು ಒಂದು ಜಸ್ಟ್ ಒಂದು ಥರದ ಒಂದು ಸೆಟಪ್ ಅಷ್ಟೇ. ಓಕೆ, ಇದು ಒಂದನ್ನೇ ನೋಡ್ಕೊಂಡು ನಾವು ಟ್ರೇಡ್ ಮಾಡಲ್ಲ, ಇದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಕೂಡ ನಾವು ನೋಡ್ತೀವಿ, ಅದನ್ನು ಕೂಡ ನೀವು ತಿಳ್ಕೊಳ್ತೀರಾ. ಬಟ್ ಈ ಒಂದನ್ನು ನೋಡಿ ನಾವು ಟ್ರೇಡ್ ಮಾಡೋದಾದ್ರೂ ಕೂಡ ಈ ರೀತಿ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಒಂದು ಟಾರ್ಗೆಟ್ ಏನಿರುತ್ತೆ ಇದು ಮಿನಿಮಮ್ 1.5x ಅಥವಾ 2x ಇರುತ್ತೆ. ಅಂದರೆ ನಿಮ್ಮ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ನ ಮೆಷರ್ ಮಾಡಿದಾಗ ನಿಮ್ಗೆ ಏನು ಪಾಯಿಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಬಂತು ಅಂದರೆ 15 ಅಥವಾ 20. ಸೊ ಇದಕ್ಕೆ ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕು, ನಿಮ್ಮ ಟಾರ್ಗೆಟನ್ನು ಸೆಟ್ ಮಾಡಿ ಆ ಟಾರ್ಗೆಟ್ ಟ್ರಿಗರ್ ಆಯಿತು ಅಂತಂದರೆ ನೀವು ಎಕ್ಸಿಟ್ ಆಗ್ಬೋದು. ಅಥವಾ ಇಲ್ಲಿ ಇನ್ನೊಂದು TSL ಅಂತ ಬರುತ್ತೆ, ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ. ಸೊ ಆ ಟ್ರೇಲಿಂಗ್ ಸ್ಟಾಪ್ ಲಾಸ್ ನಿಮ್ಗೆ ಏನಾದರೂ ಮಾರ್ಕೆಟ್ ಇನ್ನು ಫರ್ದರ್ ಮೇಲ್ಗಡೆ ಮೂವ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸನ್ನು ಯೂಸ್ ಮಾಡ್ತಾ ನೀವೇನು ಮಾಡ್ಬೋದು, ಇನ್ನು ದೊಡ್ಡ ದೊಡ್ಡ ಟಾರ್ಗೆಟ್ಸನ್ನು ಅಚೀವ್ ಮಾಡ್ಬೋದು. ಸೊ ಅದನ್ನು ನಾವು ಟೆಕ್ನಿಕಲ್ ಏನಿರುತ್ತೆ ಸಬ್ಜೆಕ್ಟ್ಸ್ ನಾವೇನು ನೋಡ್ತೀವಿ, ಸೊ ಅದಕ್ಕೆ ಅಕಾರ್ಡಿಂಗ್ಲಿ ನಾನು ಅದು ನಿಮ್ಗೆ ಅರ್ಥ ಆಗ್ತಾ ಅದು ನಿಮಗೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಏನು ಇವೆಲ್ಲ ಮುಂದೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ಸಬ್ಜೆಕ್ಟ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಎಂಟ್ರಿ ಯಾವುದು, ನಿಮ್ಮ ಸ್ಟಾಪ್ ಲಾಸ್ ಯಾವುದು, ನಿಮ್ಮ ಟಾರ್ಗೆಟ್ಸು ಎಷ್ಟಿರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಇದೆಲ್ಲದನ್ನ ನೋಟ್ ಮಾಡಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಕ್ಯಾಂಡಲ್ಸ್ ಏನಿರುತ್ತೆ ಅದನ್ನು ಮುಂದೆ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಬಂದು ನೋಡೋದಾಯ್ತು ಅಂತಂದರೆ ಇನ್ವರ್ಟೆಡ್ ಹ್ಯಾಮರ್ ಆಲ್ರೆಡಿ ನೋಡಿರೋ ಅಂಥದ್ದೇ. ಸೊ ಈ ಒಂದು ಕ್ಯಾಂಡಲಲ್ಲಿ ಅಗೇನ್ ಎವ್ರಿಥಿಂಗ್ ವಿಲ್ ಬಿ ಸೇಮ್, ರೈಟ್. ಸೊ ಇಲ್ಲಿ ನಮ್ಗೆ ಓಪನ್ ಎಲ್ಲಾಗಿರುತ್ತೆ, ಆಗಿರುತ್ತೆ ಅಂತ ಅಂದರೆ ಅಗೇನ್ ಯು ಆರ್ ರಾಂಗ್ ಅಂತ. ಸೊ ಓಪನ್ ಎಲ್ಲಾಗಿರುತ್ತೆ, ಇಲ್ಲಾಗಿರುತ್ತೆ. ಇದು ಓಪನ್, ಇದು ಕ್ಲೋಸ್, ಆ್ಯಂಡ್ ಇದು ಲೋ ಕೂಡ ಹೌದು, ಆ್ಯಂಡ್ ಇದು ಹೈ. ಓಕೆ, ಇಲ್ಲಿರುವಂಥ ಲಾಜಿಕ್ ಏನು, ಅಗೇನ್ ಸೇಮ್. ಸೊ ಒಂದು ಡೌನ್ ಟ್ರೆಂಡ್ ಮಾರ್ಕೆಟಲ್ಲಿ ಸೊ ಒಬ್ಬ ಬೈಯರ್ ಆಕ್ಟಿವೇಟ್ ಆದ ಅನ್ನುವಂಥದ್ದಕ್ಕೆ ಇಷ್ಟು ಪ್ರೈಸು ಮೂವ್ ಆಗಿರುವಂಥದ್ದು, ಕರೆಕ್ಟಾ? ಸೊ ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಅಂತ ಯಾಕೆ ಗೊತ್ತಾಗ್ತಾ ಇದೆ ಅಂತಂದರೆ ಒಂದು ಡೌನ್ ಟ್ರೆಂಡ್ ಮಾರ್ಕೆಟ್. ಓಕೆ, ಇಲ್ಲಿ ಎಷ್ಟು ಜನ ಸೆಲ್ಲರ್ಸ್ ಇದ್ರು, ಸೊ ಬೈಯರ್ಸ್ ಕೌಂಟ್ ಇಲ್ಲದೆ ಇರೋದ್ರಿಂದ, ಬೈಯರ್ಸ್ ಕೈಯಲ್ಲಿ ಆಗದೆ ಇರೋದ್ರಿಂದ ಪ್ರೈಸು ಜಾಸ್ತಿ ಇಲ್ದಿರುವಂಥದ್ದು, ಕರೆಕ್ಟಾ? ಸೊ ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇರೋದ್ರಿಂದ ಪ್ರೈಸು ಕಮ್ಮಿ ಆಗಿರುವಂಥದ್ದು, ಕರೆಕ್ಟಾ? ಸೊ ಅದನ್ನು ಕಂಪ್ಲೀಟ್ ಮಾಡಿದ ನಂತರ ಸೊ ಬೈಯರ್ಸ್ ಆಕ್ಟಿವೇಟ್ ಅನ್ನೋದನ್ನು
ಈ ಕ್ಯಾಂಡಲ್ ತೋರಿಸಿದೆ. ಬಟ್ ಈ ಕ್ಯಾಂಡಲ್ ಅಲ್ಲಿ ಎಸ್ಪೆಷಲಿ ನೀವು ನೋಡಿದಾಗ ಸೆಲ್ಲರ್ಸ್ ಇನ್ನೂ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಪ್ರೈಸ್ ಏನಾಗಿದೆ ಹೇಳ್ತಿದೆ. ಸೊ ಈ ಕ್ಯಾಂಡಲ್ ಅನ್ನ ನೋಡಿದಾಗ ನಾವೇನ್ ಮಾಡಬೇಕು, ನಮ್ಮ ಡಿಸಿಷನ್ಸ್ ಅನ್ನ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು, ರೈಟ್. ಸೊ ಈ ಕ್ಯಾಂಡಲ್ ಗ್ರೀನ್ ಆಗಿತ್ತು ಅಂತಂದ್ರೆ ಓಕೆ, ಇದೇ ಒಂದ್ ವೇಳೆ ರೆಡ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಇನ್ನು ನೀವು ನೆಕ್ಸ್ಟ್ ಕ್ಯಾಂಡಲ್ ವರ್ಗು ವೆಯ್ಟ್ ಮಾಡಿ ತಾಳ್ಮೆಯಿಂದ ನಿಮ್ಮ ಡಿಸಿಷನ್ಸ್ ಅನ್ನ ತಗೋಬೇಕು. ಅಗೇನ್ ಇಲ್ಲಿ ರೂಲ್ಸ್ ಆರ್ ವೆರಿ ಸಿಂಪಲ್, ಆಲ್ರೆಡಿ ಹೇಳ್ದಂಗೆ. ಸೊ ನಾನು ನಿಮಗೆ ಇದನ್ನ ಬ್ಲ್ಯಾಕ್ ಅಲ್ಲಿ ಬರೆದು ತೋರಿಸ್ತೀನಿ. ಬಾಡಿ ಶುಡ್ ಬಿ ಮಿನಿಮಮ್ 20%. ಇಲ್ಲಿ ಶ್ಯಾಡೋ ಸಣ್ಣದಾಗಿತ್ತು ಅಂತಂದ್ರೆ ನಡೆಯುತ್ತೆ. ಸೊ ಇದು ಬಂದು ಶ್ಯಾಡೋ ಏನಿರುತ್ತೆ ಅದು 80% ಇರಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಇಲ್ಲೆಲ್ಲೋ ಬಂತು ಅಂತಂದ್ರೆ ಇದು ಸ್ವಲ್ಪ ಜಾಸ್ತಿ ಇತ್ತು ಇಷ್ಟಿತ್ತು ಅಂತಂದ್ರೆ ಅದು ನಿಮಗೆ ಹ್ಯಾಮರ್ ಆಗೂ ಆಗಲ್ಲ, ಇನ್ವರ್ಟರ್ ಹ್ಯಾಮರ್ ಆಗೂ ಆಗಲ್ಲ. ಸೊ ಅದೇನು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಆ್ಯಂಡ್ ಇದು ಸೇಮ್ ಅದೇ ರೂಲ್ಸ್ ಏನಿರುತ್ತೆ ಅದೇ ಥರ. ಆ್ಯಂಡ್ ಇಲ್ಲಿ ನಿಮ್ಮ ಎಂಟ್ರಿ ಯಾವುದು ಅಂತಂದರೆ ಅಗೇನ್ ನಿಮಗೆ ಹೈ ಬ್ರೇಕ್ ಆದಾಗ ನಿಮ್ಮ ಎಂಟ್ರಿ ಆಗುತ್ತೆ. ಓಕೆ, ಆ್ಯಂಡ್ ನಿಮ್ಮ ಸ್ಟಾಪ್ ಲಾಸ್, ಸೊ ಇಲ್ಲಿ ಯಾವುದು ಲೋ ಇರುತ್ತೆ ಅಥವಾ ಕ್ಲೋಸಿಂಗ್ ಇರುತ್ತೆ ಅದು ನಿಮ್ಮ ಎಸ್ ಎಲ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇಡೋದು ಒಳ್ಳೆಯದು. ಯಾಕೆ ನಿಮ್ಮ ಟಾರ್ಗೆಟ್ ಏನು 1.5x ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್. ಓಕೆ, ಸೊ ಅಥವಾ 2x. ಓಕೆ, ಸೊ ದಿಸ್ ವಿಲ್ ಬಿ ಯುವರ್ ಟೇಕ್ ಪ್ರಾಫಿಟ್. ಓಕೆ, ಸೊ ಇದು ನಿಮ್ಗೆ ಇನ್ನೂ ಹೆಚ್ಚು ಮಾಡೋದಕ್ಕೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಸ್ಟ್ರಾಟಜಿ ನಾನು ಹೇಳ್ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಸ್ ಎ ಬಿಗಿನರ್ ಆಗಿ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇವೆಲ್ಲ ಬೇಡ. ಸೊ ನೀವೇನು ಟಾರ್ಗೆಟ್ ಫಿಕ್ಸ್ ಆಗ್ತೀರಾ ಆ ಟಾರ್ಗೆಟ್ಗೆ ಎಕ್ಸಿಟ್ ಆಗೋದು ಒಳ್ಳೆಯದು. ಓಕೆ, ನೆಕ್ಸ್ಟು ಮೂರನೇದು. ಸೊ ಇದನ್ನ ನಾವೇನು ಹೇಳ್ತೀವಿ ಅಂದರೆ ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಡ್ರ್ಯಾಗನ್ ಫ್ಲೈ ಡೋಜಿಯಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ಸೊ ಅಗೇನ್ ಇದು ಕೂಡ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ಓಪನ್ ಯಾವುದು, ಸೊ ಇದು ಓಪನ್ ಆ್ಯಂಡ್ ಇದು ಕ್ಲೋಸ್ ಆ್ಯಂಡ್ ಐ ಕೂಡ ಇದು, ರೈಟ್. ಸೊ ಇದು ಲೋ, ಕರೆಕ್ಟಾ. ಸೊ ಇಲ್ಲಿ ಅಗೇನ್ ನಾವು ಏನು ಹೇಳಿದ್ವಿ ಸೇಮ್ ಅದೇ. ಓಕೆ, ಸೊ ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆದ್ರು ಅನ್ನೋ ಅಂತ ನಮಗೆ ಸಿಗ್ನಲ್ ಸಿಗ್ತಿರೋಂಥದ್ದು, ಬೈಯರ್ಸ್ ಆಕ್ಟಿವೇಟೆಡ್. ಓಕೆ, ಇಟ್ಸ್ ಆಲ್ ಸಿಗ್ನಲ್ ಕ್ಯಾಂಡಲ್. ಓಕೆ, ಇಟ್ಸ್ ನಾಟ್ ಎ ಕನ್ಫರ್ಮೇಷನ್ ಕ್ಯಾಂಡಲ್ಸ್. ಇದೆಲ್ಲ ನಿಮ್ಗೊಂದು ಅಲರ್ಟ್ ಕೊಡ್ತಾ ಇದೆ ಅಷ್ಟೇ. ಓಕೆ, ಬೈಯರ್ಸ್ ಆರ್ ಆಕ್ಟಿವ್ ಅಂತ. ಸೊ ಇಲ್ಲಿ ನಮ್ಮ ಎಂಟ್ರಿ, ಸೊ ಈ ಲೋ ಯಾವಾಗ ಕ್ಲೋಸು ಅಥವಾ ಹೈ ಯಾವಾಗ ಕಟ್ ಆಗಿ ಒಂದು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು. ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಆಗಬೇಕು, ದಟ್ ಶುಡ್ ಬಿ ಕ್ಲೋಸ್. ಓಕೆ, ಸೊ ಕ್ಲೋಸಿಂಗ್ ಆದ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ಓಕೆ, ದಿಸ್ ವಿಲ್ ಬಿ ಎಂಟ್ರಿ ಆ್ಯಂಡ್ ದಿಸ್ ವಿಲ್ ಬಿ ಸ್ಟಾಪ್ ಲಾಸ್. ಓಕೆ, ಸೊ ಇಲ್ಲಿ ಕಂಡೀಷನ್ ಏನು ಅಂದರೆ 2 to 5% ಅಷ್ಟು ಮಾತ್ರ ಇದು ಕ್ಯಾಂಡಲ್ ಬಾಡಿ ಆಗಿರಬೇಕು. ಓಕೆ, 2ಗಿಂತ ಕಮ್ಮಿ ಕೂಡ ಆಗುತ್ತೆ ಸಮ್ ಟೈಮ್. ಸೊ 1, 2, 3, 4 5 ಮ್ಯಾಕ್ಸಿಮಮ್. ಓಕೆ, ಟೋಟಲ್ ಬಾಡಿಯಲ್ಲಿ ಅಪ್ ಟು 5% ವರೆಗೂ ಈ ಬಾಡಿ ಈ ಥರ ಆಗೋದು ಓಕೆ. ಅದಕ್ಕಿಂತ ಜಾಸ್ತಿ ಆಗಿತ್ತು ಅಂತಂದರೆ ಅದು ಏನಾಗುತ್ತೆ, ಹ್ಯಾಮರ್ ಆಗುತ್ತೆ, ಕರೆಕ್ಟಾ. ಸೊ ಹಾಗಾಗಿ ನಾವು ಇದನ್ನ ಇದೇ ಥರನೇ ನೋಡಬೇಕು. ಆ್ಯಂಡ್ 90-95% ವರೆಗೂ ನಮಗೆ ಈ ಶ್ಯಾಡೋ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ. ಅಗೇನ್ ಇಲ್ಲಿ ಟಾರ್ಗೆಟ್ ಏನು ಸೇಮ್ 1.5x ಅಥವಾ 2x. ಓಕೆ, ಇದು ಟೇಕ್ ಪ್ರಾಫಿಟ್. ಓಕೆ, ಸೊ ಕಂಡೀಷನ್ ಅಗೇನ್ ನೋ ಕಲರ್ ಯಾವುದು ಕೂಡ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಯಾವಾಗೆಲ್ಲ ಕ್ಲೋಸ್ ಮತ್ತೆ ಓಪನ್ ಹತ್ರ ಇರುತ್ತೆ ಅಲ್ಲಿ ಕಲರ್ಗಳು ಮ್ಯಾಟ್ರ್ ಆಗಲ್ಲ. ದಿಸ್ ಇಸ್ ಸಿಂಪಲ್ ರೂಲ್. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನಮಗೆ ಮತ್ತೊಂದು ಸಿಂಗಲ್ ಬುಲ್ಲಿಶ್ ಕ್ಯಾಂಡಲ್ ಯಾವುದು ಅಂತ ನೋಡೋದಾದ್ರೆ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತ. ಓಕೆ, ಸೊ ಸ್ಪಿನ್ನಿಂಗ್ ಟಾಪ್ ಅಂದರೆ ಸ್ಪಿನ್ ಮಾಡೋ ರೀತಿಯಲ್ಲಿ ನಮಗೆ ಕಾಣಿಸುವಂಥ ಒಂದು ಕ್ಯಾಂಡಲ್. ಓಕೆ, ಇದು ಸ್ಪಿನ್ನಿಂಗ್ ಬಾಟಮ್. ಓಕೆ, ಆ್ಯಕ್ಚುಲಿ ಇದನ್ನು ಟಾಪ್ ಅಂತ ಹೇಳ್ತೀವಿ, ಬಟ್ ಇದನ್ನು ನಾನು ಬಾಟಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಇದು ಬಾಟಮಲ್ಲಿ ಬರೋಂಥದ್ದು, ಅಂದರೆ ಚಾಟ್ನ ಬಾಟಮಲ್ಲಿ ಬರೋ ಅಂತ ಒಂದು ಕ್ಯಾಂಡಲ್ ಇದು. ಆ್ಯಕ್ಚುಲಿ ಇದನ್ನು ಸ್ಪಿನ್ನಿಂಗ್ ಟಾಪ್ ಅಂತಲೇ ಮೆಜಾರಿಟಿ ಆಫ್ ದ ಪೀಪಲ್ ಹೇಳುವಂಥದ್ದು. ಬಟ್ ನಾವು ಇದನ್ನು ಸ್ಪಿನ್ನಿಂಗ್ ಟಾಪ್ ಅಂತ ತಗೊಂಡ್ರೆ ಮೇಲ್ಗಡೆ ಅಂತ ನೆನಪಾಗುತ್ತೆ. ಹಾಗಾಗಿ ಸ್ಪಿನ್ನಿಂಗ್ ಬಾಟಮ್ ಅಂತಲೇ ತಗೊಳ್ಳಿ. ಓಕೆ, ಸೊ ಅಗೈನ್ ಇಲ್ಲಿ ನೀವು ಒಂದು ಡೌನ್ ಟ್ರೆಂಡಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗಿರುವಂಥದ್ದು. ಸೊ ಇಲ್ಲಿ ಓಪನ್, ಇದು ಕ್ಲೋಸ್, ಇದು ಹೈ ಆ್ಯಂಡ್ ಇದು ಏನಾಯಿತು ಲೋ, ಕರೆಕ್ಟಾ. ಸೊ ಈ ಒಂದು ಕ್ಯಾಂಡಲನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ಅಗೇನ್ ಸೇಮ್ ಲಾಜಿಕ್. ಓಕೆ, ಒಂದು ಕ್ಲಿಯರ್ ಕಟ್ ಡೌನ್ ಟ್ರೆಂಡ್ನಲ್ಲಿ ಈ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರುವಂಥದ್ದು. ಸೊ ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಅಗೇನ್ ಸೊ ಇಲ್ಲಿ ನಮಗೆ 20 to 25% ಏನಿರುತ್ತೆ ಈ ಬಾಡಿ ಆಗಿರುತ್ತೆ. ಆ್ಯಂಡ್ ರಿಮೈನಿಂಗ್ 30-35% ಏನಿರುತ್ತೆ. ಸೊ ಐ ಥಿಂಕ್ 75 ಅಂದರೆ 40-40 ಇಟ್ಕೊಳ್ಳಿ. ಓಕೆ, ಇದು 40-40, ಇಲ್ಲಿ ಒಂದು 20% ಅಂತಂದರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಪರ್ಸೆಂಟೇಜ್ ಎಲ್ಲ
ಸೊ ಈ ತರ ಆಯ್ತು ಅಂತಂದ್ರೆ ನಿಮಗೆ ಇದು ಸ್ಪಿನ್ನಿಂಗ್ ಟಾಪ್ ಅಂತ ಗೊತ್ತಾಗುತ್ತೆ, ಅಂದ್ರೆ ಈಕ್ವಲ್ ಇರುತ್ತೆ ಆಲ್ಮೋಸ್ಟ್. ಓಕೆ, ಸ್ಪಿನ್ನಿಂಗ್ ಟಾಪ್ ನಿಮಗೆ ನೋಡಬೇಕು ಅಂತಂದ್ರೆ ಸೊ ಈ ಶ್ಯಾಡೋ ಮತ್ತೆ ಈ ಶ್ಯಾಡೋ ಏನಿರುತ್ತೆ ಈಕ್ವಲ್ ಇರುತ್ತೆ, ಅಂಡ್ ಇನ್ ಬಿಟ್ವೀನ್ ಅಲ್ಲಿರುವಂತ ಬಾಡಿ ಏನಿರುತ್ತೆ ಹಿಂಗಿರುತ್ತೆ. ಓಕೆ, ಸೊ ಇದು ಬಾಟಮ್ ಅಲ್ಲಿ ಅಂದ್ರೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ಬಂತು ಅಂತಂದಾಗ ಇಟ್ ಮೇ ಬಿ ಅ ರಿವರ್ಸಲ್ ಅಪ್ ಟ್ರೆಂಡ್ ಆಗುವಂತ ಸಾಧ್ಯತೆ ಇರುತ್ತೆ. ಅಗೈನ್ ಟಾರ್ಗೆಟ್, ಸೊ ಎಂಟ್ರಿ ಯಾವುದು, ಸೊ ಈ ಕ್ಲೋಸ್ ಆದಾಗ ನಮ್ಮ ಎಂಟ್ರಿ, ಅಗೈನ್ ನಮ್ಮ ಸ್ಟಾಪ್ ಲಾಸ್ ಇದು. ಅಗೈನ್ ಟೇಕ್ ಪ್ರಾಫಿಟ್ ಏನಿರುತ್ತೆ ಅದು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ದು 1.5x ಅಥವಾ 2x. ಸೊ ಇದು ನಮ್ಮ ಟೇಕ್ ಪ್ರಾಫಿಟ್ ಆಗಿರುತ್ತೆ. ಅಗೇನ್ ಇಲ್ಲಿ ಕೂಡ ಕಲರ್ ನೋ ಮ್ಯಾಟರ್ಸ್. ಓಕೆ, ಕಲರ್ ಮ್ಯಾಟರ್ ಆಗಲ್ಲ ಬಿಕಾಸ್ ಓಪನ್ ಮತ್ತೆ ಕ್ಲೋಸು ಹತ್ತತ್ರ ಇದೆ. ಓಕೆ, ಸೊ ಡೌನ್ ಟ್ರೆಂಡ್ ಅಲ್ಲಿ ಬಂತು ಅಂದ್ರೆ ಇಟ್ಸ್ ಕ್ಲಿಯರ್ ಕಟ್ ಇಂಡಿಕೇಶನ್. ಓಕೆ, ಅಂಡ್ ನೆಕ್ಸ್ಟ್ ನೋಡೋದಾಯ್ತು ಅಂತಂದ್ರೆ ಬೇರಿಶ್ ಸಿಂಗಲ್ ಕ್ಯಾಂಡಲ್ಸ್. ಓಕೆ, ಸೊ ಇವಾಗ ನಾವು ನೋಡಿದೆಲ್ಲ ಯಾವುದು ಬುಲ್ಲಿಶ್ ಸಿಂಗಲ್ ಕ್ಯಾಂಡಲ್ಸ್, ಅಂದ್ರೆ ಇಟ್ಸ್ ಆಲ್ ಅಲರ್ಟ್ ಕ್ಯಾಂಡಲ್ಸ್, ಕರೆಕ್ಟ್. ಸೊ ಅಲ್ಲಿ ಅಲರ್ಟ್ ಬರುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ನಮ್ಮ ಎಂಟ್ರಿಗಳಾಗುತ್ತೆ. ಅಂಡ್ ಇಲ್ಲಿ ಬೇರಿಶ್ ಅಂದ್ರೆ ಡೌನ್ ಟ್ರೆಂಡ್ ಆಗುವಂತ ಕೆಲವೊಂದು ಅಲರ್ಟ್ ಕ್ಯಾಂಡಲ್ಸ್ ಅನ್ನ ನಾವು ನೋಡೋಣ. ಈಗ ಲಾಜಿಕ್ ಅಗೈನ್ ಸೇಮ್, ಒಂದು ಅಪ್ ಟ್ರೆಂಡ್ ಅಲ್ಲಿ ಸೊ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದ್ರೆ ಇದನ್ನ ನಾವೇನು ಹೇಳ್ತೀವಿ ಅಂದ್ರೆ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳ್ತೀವಿ. ಓಕೆ, ನಾವು ಪ್ರೀವಿಯಸ್ಲಿ ಒಂದು ಕ್ಯಾಂಡಲ್ ನೋಡಿದ್ವಿ ಯಾವ ತರ ಒಂದು ಹ್ಯಾಮರ್ ರೀತಿಯಲ್ಲಿ ಇತ್ತಲ್ವಾ, ಅದೇ ಸೇಮ್ ಆಸ್ ಇಟ್ ಈಸ್ ಕ್ಯಾಂಡಲ್ ಇದು, ಬಟ್ ಇಲ್ಲಿ ಚೇಂಜ್ ಆಗಿರೋದೇನು ಅಪ್ ಟ್ರೆಂಡ್, ರೈಟ್. ಇದೇ ಕ್ಯಾಂಡಲ್ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಬಂತು ಅಂದ್ರೆ ಹ್ಯಾಮರ್ ಆಯ್ತು, ಬಟ್ ಇದು ಅಪ್ ಟ್ರೆಂಡ್ ಬರ್ತಾ ಇದೆ. ಸೊ ಅಪ್ ಟ್ರೆಂಡ್ ಅಲ್ಲಿ ಬಂತು ಅಂತಂದಾಗ ಇದೇನಾಯ್ತು ಹ್ಯಾಂಗಿಂಗ್ ಮ್ಯಾನ್, ಅಂದ್ರೆ ಒಂದು ನೇಣಾಕೊಂಡಿರುವಂತ ಮನುಷ್ಯ ಅನ್ನೋ ರೀತಿಯಲ್ಲಿ ಅದು ಹೇಳ್ತಾ ಇರೋಂಥದ್ದು. ಸೊ ಸಿಂಪಲ್ ಆಗಿ ನಾವು ಅದನ್ನ ನೆನ್ಪಿಟ್ಕೊಂಡ್ರೆ ನಮ್ಗೆ ನೆನಪಾಗ್ಬಿಡುತ್ತೆ. ಸೊ ಇದು ಅಪ್ ಟ್ರೆಂಡ್ ಅಲ್ಲಿ ಬರಬೇಕು. ಓಕೆ, ಸೊ ಇದೇನು ತೋರಿಸ್ತಾ ಇದೆ, ಅಗೇನ್ ಇಲ್ಲಿ ಬಯರ್ಸ್ ಆರ್ ಫುಲ್ ಆಕ್ಟಿವ್ ಅಂಡ್ ಇಲ್ಲಿ ಬಂದು ಸೆಲ್ಲರ್ಸ್ ಅವರ ಪ್ರೆಸೆನ್ಸ್ ಅನ್ನ ತೋರಿಸಿದ್ದಾರೆ ಅನ್ನುವಂಥ ಲಾಜಿಕ್ ಇದರಿಂದ ಇರುವಂಥದ್ದು. ಅಗೇನ್ ಇಲ್ಲಿ ಓಪನ್ ಯಾವುದು ಇದು, ಅಂಡ್ ಕ್ಲೋಸ್ ಯಾವುದು ಇದು, ಅಂಡ್ ಹೈ ಯಾವುದು ಇದೇನೆ, ಅಂಡ್ ಲೋ ಬಂದು ಇದು. ಅಗೇನ್ ಇಲ್ಲಿ ಮೊದಲನೇದಾಗಿ ಹೇಳ್ದಂಗೆ ಸೊ ಇಲ್ಲಿ 20% ಬಾಡಿ, ಓಕೆ 1% ಶ್ಯಾಡೋ ಇದ್ರೆ ನಡೆಯುತ್ತೆ. ಓಕೆ, 80% ನಮಗೆ ಶ್ಯಾಡೋ ಇರಬೇಕು. ಆ್ಯಂಡ್ ಕಲರ್ಸ್ ಬಂದು ಮ್ಯಾಟರ್ ಆಗಲ್ಲ. ಕಲರ್ಸ್ ಗ್ರೀನ್ ಆಗಿತ್ತು ನಡೆಯುತ್ತೆ, ರೆಡ್ ಆಗಿದ್ರು ನಡೆಯುತ್ತೆ. ಏನಕ್ಕೆ ಅಂದರೆ ಓಪನ್ ಮತ್ತು ಕ್ಲೋಸ್ ಹತ್ರ ಇರಬೇಕಾದ್ರೆ ಕಲರ್ ಅಷ್ಟೊಂದಾಗಿ ಮ್ಯಾಟರ್ ಆಗಲ್ಲ. ಅಗೇನ್ ಟಾರ್ಗೆಟ್, ಸೊ ಕಂಪ್ಲೀಟ್ ಬಾಡಿ ಏನಿರುತ್ತೆ ಅದ್ರ ಮೇಲೆ 1.5x ಅಥವಾ 2x ಮ್ಯಾಕ್ಸ್. ಓಕೆ, ಸೊ ಈ ಟಾರ್ಗೆಟ್ ಮೇಲೆ ನಮ್ಮ ಟ್ರೇಡ್ ಆಗುತ್ತೆ. ಅಗೇನ್ ಇಲ್ಲಿ ನಾವು ಎಂಟ್ರಿ ತಗೊಳ್ಬೇಕಾದ್ರೆ ಶಾರ್ಟ್ ಪೊಸಿಷನ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಬೀಳುತ್ತೆ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಕನ್ವರ್ಟ್ ಆಗುತ್ತೆ ಅಂತಂದಾಗ ನಮ್ಮ ಎಂಟ್ರಿ ಎಲ್ಲಾಗುತ್ತೆ, ಕಮನ್ ಎಲ್ಲಾಗುತ್ತೆ ನಮ್ಮ ಎಂಟ್ರಿ, ಎಸ್. ಸೊ ನಮ್ಮ ಎಂಟ್ರಿ ಕೆಳಗಡೆ ಆಗುತ್ತೆ. ಓಕೆ, ಯಾಕೆ ಅಂದ್ರೆ ವಿ ಆರ್ ಪ್ರೆಡಿಕ್ಟಿಂಗ್ ಮಾರ್ಕೆಟ್ ಇನ್ನು ಡೌನ್ ಆಗುತ್ತೆ, ಅಂದ್ರೆ ಪ್ರೈಸ್ ಇನ್ನು ಕಮ್ಮಿ ಆಗುತ್ತೆ ಅಂತ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಶಾರ್ಟ್ ಟ್ರೇಡ್ ಅಂತ ಹೇಳ್ತೀವಲ್ವಾ. ಸೊ ಶಾರ್ಟ್ ಟ್ರೇಡ್ ಅಂದ್ರೆ ಫಸ್ಟ್ ಸೆಲ್ ಮಾಡ್ತೀವಿ, ಕಮ್ಮಿ ಆದ್ಮೇಲೆ ಬೈ ಮಾಡ್ತೀವಿ, ಕರೆಕ್ಟಾ. ಸೊ ಇಲ್ಲಿ ನಮ್ಮ ಎಂಟ್ರಿ ಆಗುತ್ತೆ ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ಯಾವುದು ಮೇಲೆ. ಓಕೆ, ಸೊ ಇಲ್ಲಿಗೆ ನಮ್ಮ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಏನು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ, ನಮ್ಮ ಲಾಸ್ ಅನ್ನ ತಡೆಯುವಂಥದ್ದು. ಓಕೆ, ಇಲ್ಲಿಗೆ ಬಂತು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಡೌನ್ ಮೇಲ್ಗಡೆ ಹೋಗ್ಬಿಡ್ಬಹುದು ಅನ್ನೋ ಕಾರಣಕ್ಕಾಗಿ ನಾನು ಇಷ್ಟೇ ಲಾಸ್ ಅನ್ನ ತಗೊಳಕ್ ರೆಡಿ ಇದ್ದೀನಿ. ಅಂದ್ರೆ ಇಲ್ಲಿ ನನ್ನ ಸ್ಟಾಪ್ ಲಾಸ್ ಆಗುತ್ತೆ ಆ್ಯಂಡ್ ಇಲ್ಲಿಗೆ ನನ್ನ ಸ್ಟಾಪ್ ಲಾಸ್ ಅನ್ನ ಸ್ಟಾಪ್ ಮಾಡಿ, ನನ್ನ ಲಾಸಸ್ ಅನ್ನ ಸ್ಟಾಪ್ ಮಾಡಿ ಅನ್ನೋದಕ್ಕೆ ನಾವು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಲಾಸ್ ಅನ್ನ ನಾವು ಬುಕ್ ಮಾಡಿಕೊಂಡು ನಾವು ಎಕ್ಸಿಟ್ ಆಗುವಂಥದ್ದನ್ನ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮೇಲ್ಗಡೆ ಹೋಯ್ತು ಅಂತಂದ್ರೆ ಪ್ರೈಸ್ ತುಂಬಾ ಮೇಲೆ ಹೋಗ್ಬಿಡ್ಬೋದು. ಓಕೆ, ಹಾಗಾಗಿ ನಾವು ಸ್ಟಾಪ್ ಲಾಸ್ ಅನ್ನ ಹಾಕುವಂಥದ್ದು. ಓಕೆ, ಸ್ಟಾಪ್ ಲಾಸ್ ಹೆಂಗ್ ಹಾಕ್ಬೇಕು ಅಂತಂದ್ರೆ ಎಲ್ಲಿ ಪ್ರೈಸು ಬರಲ್ವೋ ಅಥವಾ ಎಲ್ಲಿ ಪ್ರೈಸ್ ಬಂತು ಅಂದ್ರೆ ರಿಸ್ಕ್ ಜಾಸ್ತಿ ಆಗುತ್ತೋ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಾಕುವಂಥದ್ದು. ಓಕೆ, ಸ್ಟಾಪ್ ಲಾಸ್ ಹಾಕೋದಕ್ಕೆ ಅಗೇನ್ ಅಲ್ಲಿ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು, ನಾವು ಎಷ್ಟು ಟ್ರೇಡ್ಗೆ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ತಗೋಬೇಕು ಅದೆಲ್ಲ ಇನ್ನು ಮುಂದಿನ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ತಿಳಿಯುತ್ತೆ. ಇದೆಲ್ಲ ರೂಲ್ಸ್ ಬರ್ಕೊಳ್ಳಿ ಅಷ್ಟೇ. ಓಕೆ, ನೀವು ಟ್ರೇಡ್ ಮಾಡಬೇಕಾದ್ರೆ ಸ್ಟಾಪ್ ಲಾಸ್ ಏನು, ಸೊ ಅಲ್ಲಿ ನಿಮ್ಮ ರಿಸ್ಕ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಬಂದು ಅಗೇನ್ ನಮಗೇನು ಬುಲಿಶಲ್ಲಿ ಕಾಣಿಸ್ತು ಅದೇ ಥರದೊಂದು ಕ್ಯಾಂಡಲ್ಲು. ಅಲ್ಲಿ ನಾವೇನಂತ ಹೇಳಿದ್ವಿ, ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳಿದ್ವಿ. ಬಟ್ ಇದು ಅಪ್ ಟ್ರೆಂಡ್ ಅಲ್ಲಿ ಬಂದಾಗ ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಶೂಟಿಂಗ್ ಸ್ಟಾರ್ ಅಂತ ಹೇಳ್ತೀವಿ. ಓಕೆ, ಒಂದು ಅಪ್ ಟ್ರೆಂಡ್ ಅಲ್ಲಿ ಅಗೇನ್ ಲಾಜಿಕ್ ಸೇಮ್. ಸೊ ಇಲ್ಲಿ ಬಾಡಿ ಬಂದು 20%, ಸೊ ಇದು ಬಾಡಿ ಬಂದು 20%,
ಶ್ಯಾಡೋ 80%. ಸೊ ಇಲ್ಲೊಂದು ಚೂರು ಶ್ಯಾಡೋ ಇದ್ರೆ ನಡೆಯುತ್ತೆ, ರೈಟ್. ಸೊ ಇದು ನಮ್ಮ ಇಲ್ಲಿಂದ ಚೂರು ಮೇಲೆ ನಮ್ಮ SL, ಇದು ನಮ್ಮ ಎಂಟ್ರಿ, ರೈಟ್. ಸೊ ಇಲ್ಲಿ ನಮ್ಮ ಇದ್ರದ್ದು ಟೋಟಲ್ ಬಾಡಿದು ಏನಿರುತ್ತೆ ಅದು 1.5x ಪ್ರಾಫಿಟ್ ಅಥವಾ 2x ನಮ್ಮ ಟೇಕ್ ಪ್ರಾಫಿಟ್ ಆಗಿರುತ್ತೆ. ಸೊ ಕಂಡೀಷನ್ಸ್ ನಾನು ಆಲ್ರೆಡಿ ಏನು ಹೇಳಿದೆ ಬುಲಿಷ್ಗೆ, ಅದೇ ಸೇಮ್ ಕಂಡೀಷನ್ ರಿವರ್ಸಲ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಕ್ಯಾಂಡಲ್ ನೋಡೋದಾಯ್ತು ಅಂತಂದರೆ ಅಗೇನ್ ಇದು ನಾವು ಡ್ರಾಗನ್ ಫ್ಲೈ ಅಂತ ಏನು ನೋಡಿದ್ವಿ ಅದೇ ಥರ ಇದು ಗ್ರಾವಿಸ್ಟೋನ್ ಡೋಜಿ ಅಂತ. ಓಕೆ, ಸೊ ಈ ಒಂದು ಕ್ಯಾಂಡಲ್ ಅಗೇನ್ ನಮಗೆ ಸೇಮ್ ಅದೇ ಇದರಿಂದ ಇರೋವಂಥ ಲಾಜಿಕ್ ಅಗೇನ್ ಅದೇ. ಸೊ ಒಂದು ಅಪ್ ಟ್ರೆಂಡಲ್ಲಿ ಸೊ ಸೆಲ್ಲರ್ಸ್ ಆರ್ ಆಕ್ಟಿವ್ ಅಂತ ಹೇಳಿ ತೋರಿಸ್ತಾ ಇರೋಂಥದ್ದು, ಕರೆಕ್ಟಾ. ಸೊ ಸೆಲ್ಲರ್ಸ್ ಆರ್ ಆಕ್ಟಿವ್ ಅನ್ನೋ ಅಂತ ಸಿಗ್ನಲ್ ಅನ್ನು ನಮಗೆ ಇದು ಕೊಡ್ತಾ ಇದೆ, ಅಲರ್ಟ್ ಅನ್ನು ಕೊಡ್ತಾ ಇದೆ. ಅಗೇನ್ ಇಲ್ಲಿ ನಮ್ಮ ಓಪನ್ ಯಾವುದು, ಇದು ಕ್ಲೋಸ್ ಯಾವುದು, ಇದು ಆ್ಯಂಡ್ ಇದು ಬಂದು ನಮ್ಮ ಹೈ ಆ್ಯಂಡ್ ಇದು ನಮ್ಮ ಲೋ, ರೈಟ್. ಸೊ ಇಲ್ಲಿ ನಮಗೆ ಸೊ ನಾನು ಆಲ್ರೆಡಿ ಹೇಳ್ದಂಗೆ 2 to 5% ಮ್ಯಾಕ್ಸ್ ಇದು ಓಕೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅಗೇನ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಇದನ್ನು ಕನ್ವರ್ಟೆಡ್ ಏನು ಕ್ಯಾಂಡಲ್ಸ್ ಅಂತ ಹೇಳಿ ನಾವು ಅಡ್ವಾನ್ಸಲ್ಲಿ ತಿಳಿತೀವಿ. ಸೊ ಇದನ್ನು ಇರೋ ಅಂಥ ಕ್ಯಾಂಡಲ್ ಏನಿರುತ್ತೆ ಅದನ್ನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಣ. ಅಗೇನ್ ನಮ್ಮ ಓವರ್ ಆಲ್ ಕ್ಯಾಂಡಲ್ ಏನಿರುತ್ತೆ ಅದರಲ್ಲಿ 1.5x ಟೇಕ್ ಪ್ರಾಫಿಟ್, 2x ಟೇಕ್ ಪ್ರಾಫಿಟ್. ಓಕೆ, ಸೊ ಇದು ಇಲ್ಲಿರುವಂಥದ್ದು. ಅಗೇನ್ ಇಲ್ಲಿ ಕೂಡ ಕಲರ್ ಮ್ಯಾಟ್ರ್ ಆಗಲ್ಲ. ಸೊ ಅಲ್ಲೇನು ನಾವು ರೂಲ್ಸ್ ಹಾಕ್ಕೊಂಡಿದ್ದೀವಿ ಸೇಮ್, ಜಸ್ಟ್ ಕಾಪಿ ಪೇಸ್ಟ್. ಓಕೆ, ಸೊ ಇದು ಜಸ್ಟ್ ರಿವರ್ಸಲ್ಗೆ ನಾವು ಹಾಕೊಳ್ಳುವಂಥದ್ದು. ನೆಕ್ಸ್ಟು ಇದು ಸ್ಪಿನ್ನಿಂಗ್ ಟಾಪ್. ಓಕೆ, ಸೊ ಒಂದು ಅಪ್ ಟ್ರೆಂಡಲ್ಲಿ ಬಂದಿರುವಂಥ ಒಂದು ಕ್ಯಾಂಡಲ್ಗೆ ಸೊ ಇಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ಸೊ ಇದು ಓಪನ್, ಸಾರಿ, ಓಕೆ. ಸೊ ಇದು ನಮಗೆ ಮೇಲ್ಗಡೆ ಓಪನ್, ಕ್ಲೋಸ್, ಲೋ, ಹೈ, ಕರೆಕ್ಟಾ. ಸೊ ಈ ಕ್ಯಾಂಡಲ್ನ ಯಾವಾಗ ಬ್ರೇಕ್ ಮಾಡ್ತು ಆವಾಗ ನಮ್ಮ ಎಂಟ್ರಿ, ಇದು ನಮ್ಮ ಸ್ಟಾಪ್ ಲಾಸ್ ಆ್ಯಂಡ್ ಇದ್ರದ್ದು 1.5x ಅಥವಾ 2x ನಮ್ಮ ಟೇಕ್ ಪ್ರಾಫಿಟ್. ಓಕೆ, ಕಲರ್ ಅಗೇನ್ ಮ್ಯಾಟ್ರ್ ಆಗುತ್ತಾ? ನೋ. ಸೊ ಇದು ನಮಗೆ ಇರುವಂಥದ್ದು. ಇಲ್ಲಿ ಮೋಸ್ಟ್ ಆಫ್ ದ ಕ್ಯಾಂಡಲ್ಸ್ ಏನಿರುತ್ತೆ ನಿಮಗೆ ಲಾಜಿಕ್ ವೈಸಲ್ಲಿ ಸೇಮ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಬ್ಬ ಬೈಯರು ಒಬ್ಬ ಸೆಲ್ಲರ್ದು ಸೈಕಾಲಜಿ ಏನು ಹೇಳ್ತಾ ಇದೆ ಈ ಕ್ಯಾಂಡಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಷ್ಟೇ. ಓಕೆ, ಈ ಥರದೊಂದು ಪ್ರೈಸ್ ಆಗ್ತಾ ಇದೆ, ಒಂದು ಅಪ್ ಟ್ರೆಂಡಲ್ಲಿ ಇದಾಯಿತು ಅಂತಂದರೆ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದರೆ ಬೈಯರ್ಸ್ ಪ್ರೆಸೆನ್ಸನ್ನು ತೋರಿಸ್ತಾ ಇದೆ ಅಂತ. ಓಕೆ, ಸೊ ಅಪ್ ಟ್ರೆಂಡಲ್ಲಿ ಅಗೇನ್ ಇದು ಟಾಪ್ ಆಫ್ ದ ಚಾಟ್ ಇದೆಯಾ ಅಥವಾ ಬಾಟಮ್ ಆಫ್ ದ ಚಾಟ್ ಇದೆಯಾ ಅಂತ ನೋಡಬೇಕು. ಓಕೆ, ಸೊ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಜಸ್ಟ್ ಒನ್ ಟೈಪ್ ಆಫ್ ಟ್ರೇಡಿಂಗ್ ಮೆಥಡ್. ಓಕೆ, ಸೊ ಇದನ್ನು ನಾವು ಇದೊಂದನ್ನೇ ನೋಡ್ಕೊಂಡು ಟ್ರೇಡ್ ಮಾಡ್ತೀವಿ ಅಂದರೆ ಅಗೇನ್ ವಿ ಆರ್ ಗೋಯಿಂಗ್ ಟು ಲೂಸ್ ಮನಿ. ಓಕೆ, ಇದ್ರ ಜೊತೆಗೆ ಮಲ್ಟಿಪಲ್ ಮೆಥಡ್ಸ್ ನೋಡಬೇಕು. ಓಕೆ, ಸೊ ಅದನ್ನು ನಾವು ಮುಂದೆ ಕ್ಲಾಸಸ್ಸಲ್ಲಿ ನೋಡೋಣ. ಇದನ್ನು ನೆನ್ಪಿಟ್ಕೊಳ್ಳಿ, ಇಟ್ಸ್ ಆಲ್ ಗಿವಿಂಗ್ ಯು ಅಲರ್ಟ್ ಅಷ್ಟೇ. ಓಕೆ, ನಿಮಗೆ ಟ್ರೇಡ್ ತಗೊಳ್ಳೋ ಅಂತ ಡಿಸಿಷನ್ಸ್ ಮಾಡುವಂಥ ಕ್ಯಾಂಡಲ್ ಅಲ್ಲ, ಜಸ್ಟ್ ನಿಮಗೆ ಒಂದು ಅಲರ್ಟ್ ಕೊಡುವಂಥ ಕ್ಯಾಂಡಲ್. ಸೊ ಇವಾಗ ನಾವೇನು ನೋಡಿದ್ವಿ, ಅಪ್ ಟ್ರೆಂಡಲ್ಲಿ ಬಂದಾಗ ಏನು ಅಂತ ನೋಡಿದ್ವಿ, ಡೌನ್ ಟ್ರೆಂಡಲ್ಲಿ ಬಂದಾಗ ಏನು ಅಂತ ನೋಡಿದ್ವಿ. ಇವಾಗ ನ್ಯೂಟ್ರಲ್, ಓಕೆ, ಮಾರ್ಕೆಟಲ್ಲಿ ಅಪ್ ಟ್ರೆಂಡಲ್ಲೂ ಇಲ್ಲ ಡೌನ್ ಟ್ರೆಂಡಲ್ಲೂ ಇಲ್ಲ, ಮಾರ್ಕೆಟು ಸ್ವಲ್ಪ ಹೋಲ್ಡಲ್ಲಿದೆ, ನ್ಯೂಟ್ರಲಲ್ಲಿದೆ. ಸೊ ಅನ್ನೋವಂಥ ಒಂದು ಕ್ಯಾಂಡಲ್ ಇಂಡಿಕೇಶನ್ ಅನ್ನು ಕೊಡುವಂಥ ಒಂದು ಕ್ಯಾಂಡಲನ್ನು ನಾವು ನ್ಯೂಟ್ರಲ್ ಸಿಗ್ನಲ್ ಕ್ಯಾಂಡಲ್ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನು ಡೋಜಿ ಅಂತ ಹೇಳ್ತಾರೆ. ಓಕೆ, ಇದು ಅಪ್ ಟ್ರೆಂಡಲ್ಲೂ ಬರುತ್ತೆ ಡೌನ್ ಟ್ರೆಂಡಲ್ಲೂ ಬರುತ್ತೆ. ಓಕೆ, ಯಾವಾಗ ಬಂದ್ರೂ ಕೂಡ ಈ ಕ್ಯಾಂಡಲ್ ಅರ್ಥ ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಅಷ್ಟೊಂದಾಗಿ ಆಕ್ಟಿವಿಟಿ ನಡೀತಾ ಇಲ್ಲ, ಮಾರ್ಕೆಟಲ್ಲಿ ಎಲ್ಲರೂ ಪಾಸ್ ತಗೊಂಡಿದ್ದಾರೆ. ಸೊ ಬೈಯರ್ಸು ತುಂಬ ಕಮ್ಮಿ ಇದ್ದಾರೆ, ಸೆಲ್ಲರ್ಸು ತುಂಬ ಕಮ್ಮಿ ಇದ್ದಾರೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಅಷ್ಟೊಂದಾಗಿ ಯಾರು ಇಂಟ್ರೆಸ್ಟ್ ಇನ್ನೂ ತೋರಿಸಿಲ್ಲ, ಅಂದರೆ ಒನ್ ಡಿಸಿಷನ್ಗೆ ಇನ್ನೂ ಕನ್ವರ್ಟ್ ಆಗಿಲ್ಲ ಮಾರ್ಕೆಟು ಅಂತ. ಅದು ಅಪ್ ಟ್ರೆಂಡ್ಗೂ ಕನ್ವರ್ಟ್ ಆಗಿಲ್ಲ, ಡೌನ್ ಟ್ರೆಂಡ್ಗೂ ಇನ್ನೂ ಕನ್ವರ್ಟ್ ಆಗಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಓಪನ್ ಮತ್ತು ಕ್ಲೋಸ್ ಏನಿರುತ್ತೆ ಎರಡು ಒಂದೇ ಪರ್ಟಿಕ್ಯುಲರ್ ರೇಂಜಲ್ಲಿ ಇರುತ್ತೆ. ಹಾಗಾಗಿ ಇದಕ್ಕೆ ನಿಮಗೆ ಬ್ಲ್ಯಾಕ್ ಕಲರಲ್ಲೇ ಕಾಣಿಸುತ್ತೆ. ಓಕೆ, ಒಂಚೂರು ಕೆಳಗಡೆ ಇತ್ತು ಅಂತಂದರೆ ಗ್ರೀನಲ್ಲಿ ರೆಡ್ಡಲ್ಲಿ ಕಾಣಿಸುತ್ತೆ, ಒಂಚೂರು ಮೇಲಿತ್ತು ಅಂತಂದರೆ ಗ್ರೀನಲ್ಲಿ ಕಾಣಿಸುತ್ತೆ. ಬಟ್ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಇತ್ತು ಅಂತಂದರೆ ಅದನ್ನು ನಾವು ಡೋಜಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ 2% 3% ಆ ರೇಂಜಲ್ಲಿ ಇತ್ತು ಅಂದರೆ ನೀವು ಈಗಾಗಲೇ ನೋಡಿದ್ರೆ ಅದಕ್ಕೆ ಬೇರೆ ಬೇರೆ ನೇಮ್ಸ್ ಬರುತ್ತೆ. ಓಕೆ, ಸೊ ಈ ಕ್ಯಾಂಡಲನ್ನು ಇಂಡಿಸಿಷನ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಅಂದರೆ ಇಂಡಿಸಿಷನ್ ನಾವು ಮಾರ್ಕೆಟ್ ನಡೀತಾ ಇದೆ ಓಕೆ ಅಂತ ಕೂಡ ಹೇಳ್ತೀವಿ, ಆ್ಯಂಡ್ ಇದನ್ನು ಸೈಡ್ ವೇಸ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ನಾವು ಹೆಂಗೆ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಬ್ರೇಕ್ಔಟ್ ಯಾವ ಸೈಡಲ್ಲಿ ಆಗುತ್ತೋ ನೆಕ್ಸ್ಟ್ ಕ್ಯಾಂಡಲ್ ಒಂದು ವೇಳೆ
ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಮೇಲ್ಗಡೆ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ಓಕೆ, ನಮ್ಮ ಸ್ಟಾಪ್ ಲಾಸ್ ಇದಾಗುತ್ತೆ. ಓಕೆ, ಒಂದ್ ವೇಳೆ ಇಲ್ಲಿ ಕ್ಲೋಸ್ ಆಗಿಲ್ಲ, ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು ಅಂಡ್ ಇಲ್ಲಿ ಕ್ಲೋಸ್ ಆಯಿತು ಅಂತ ಇಟ್ಕೊಳ್ಳಿ. ಓಕೆ, ನಮ್ಮ ಎಂಟ್ರಿ ಈ ಕಡೆ ಆಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಇಲ್ಲಾಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಓಪನ್ ಮತ್ತೆ ಕ್ಲೋಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಲೋ ಹೈ ಕ್ರಿಯೇಟ್ ಆಗಿರುತ್ತೆ, ಬಟ್ ಪಾರ್ಟಿಸಿಪೇಷನ್ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಯಾವ ಕಡೆ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಕ್ಲೋಸಿಂಗ್ ಕೊಡುತ್ತೋ ಅಂಡ್ ಬ್ರೇಕ್ಔಟ್ ಅಲ್ಲಿ ಯಾವ ಕ್ಯಾಂಡಲ್ ಆಗಬೇಕು ಅನ್ನೋದು ಕೂಡ ಇದೆ. ನಮ್ಮ ಮುಂದಿನ ಸಬ್ಜೆಕ್ಟ್ಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಎಂಟ್ರಿ ಆದ ನಂತರ ಅಗೇನ್ ನಮ್ಮ 1.5x ಅಥವಾ 2x ಟಾರ್ಗೆಟ್ ಏನಿರುತ್ತೆ ಅದು ನಡೆಯುತ್ತೆ. ಅಗೇನ್ ಇಲ್ಲಿ ರೂಲ್ಸ್. ಸೊ ನಮಗೆ ಕ್ಯಾಂಡಲ್ಸ್ ಏನಿರುತ್ತೆ ಅದು ಓಪನ್ ಮತ್ತೆ ಕ್ಲೋಸ್ ಆಲ್ಮೋಸ್ಟ್ ಸೇಮ್ ಇರಬೇಕು ಅಂಡ್ ಈ ಶ್ಯಾಡೋ ಲೆವೆಲ್ಸ್ ಏನಿರುತ್ತೆ, ಸೊ ಇದು 24% ಇತ್ತು, ಇದು 24% ಇರಬೇಕು. ಓಕೆ, ಇದು ಇಲ್ಲೆಲ್ಲೋ ಆಗಿರಬಾರ್ದು. ಓಕೆ, ಇಲ್ಲಾಗಿತ್ತು ಅಂತಂದ್ರೆ ಅದು ಬೇರೆನೆ ಬಂದ್ಬಿಡುತ್ತೆ. ಓಕೆ, ಸೊ ಇದು ಮಧ್ಯದಲ್ಲೇ ಇರಬೇಕು. ದಟ್ ಈಸ್ ಸಿಂಪಲ್ ಕಂಡೀಷನ್. ಓಕೆ, ಸೊ ಇದು ಓವರ್ ಆಲ್ ಇವತ್ತಿನ ಈ ಒಂದು ವಿಡಿಯೋನ ವಿಚಾರಗಳಾಗಿತ್ತು. ಐ ಥಿಂಕ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಿಮಗೆ ಈ ಒಂದು ಕ್ಯಾಂಡಲ್ಸ್ ನೀವೇನು ನೋಡಿದ್ರಲ್ಲ, ಒಂದು ಬುಕ್ಕಲ್ಲಿ ಪ್ಲೈನ್ ಪೇಪರ್ ಇರುವಂಥ ಅನ್ರೂಲ್ಡ್ ಇರುವಂಥ ಬುಕ್ಕಲ್ಲಿ ತಗೊಂಡು ಸ್ಕೆಚ್ ಮಾಡಿ ಬರೆದಿಟ್ಕೊಳ್ಳಿ. ಇಟ್ಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಂಡಲ್ಸ್. ಈ ಥರದ್ದು ಸುಮಾರು ಕ್ಯಾಂಡಲ್ಸ್ ಇದೆ. ನಿಮಗೆ ಕೆಲ್ಸಕ್ಕೆ ಬರೋವಂಥ ಕ್ಯಾಂಡಲ್ಸ್ ಯಾವುದಿದೆ ಅದನ್ನು ಮಾತ್ರ ನಾನು ನಿಮಗೆ ಈ ಒಂದು ಕೋರ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು. ಅಗೇನ್ ಯಾ ಪೇಡ್ ಸೋ ಮಚ್ ಮನಿ. ಓಕೆ, ನನ್ನ ಪ್ರಕಾರ ₹1 ಅದರದ್ದೇ ಆದಂಥ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ನಿಮಗೆ 100% ಸಿಗಬೇಕು ಅಂದರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀರಾ ಅನ್ನೋವಂಥ ಮೈಂಡ್ಸೆಟ್ಟಲ್ಲಿ 100% ಡೆಡಿಕೇಶನಿಂದ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ದುಡ್ಡನ್ನು ಸಂಪಾದನೆ ಮಾಡುವಂಥ ಓಕೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಸಿಸ್ಟಮ್ ನಿಮಗೆ ಇಲ್ಲಿಂದ ಸಿಗುತ್ತೆ. ರೈಟ್? ಸೊ 100% ಫುಲ್ಲಿ ಫೋಕಸ್ಡ್ ಆಗಿ ಹೇಳಿರುವಂಥ ಕೆಲಸವನ್ನು ವಿತೌಟ್ ಮಿಸ್ ಮಾಡಿ, ಸೊ ದಟ್ ನಿಮಗೆ ಅದು ಪ್ರಾಕ್ಟಿಕಲಿ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸೊ ಇದು ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಈ ಥರದ್ದು ಇನ್ನೂ ಡಬಲ್ ಕ್ಯಾಂಡಲ್ಸ್, ಟ್ರಿಬಲ್ಸ್ ಕ್ಯಾಂಡಲ್ಸ್, ಸೊ ಎಂಟ್ರಿ, ಎಕ್ಸಿಟ್ಸ್, ಟಾರ್ಗೆಟ್ಸ್ ಎಲ್ಲವೂ ಕೂಡ ನಾನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.